ರಾಮನವಮಿ ಪಾನಕ ಕೋಸಂಬರಿ ಬಗ್ಗೆ ನಿಮಗೆ ಗೊತ್ತಾ? ರಾಮನವಮಿ ಅಂದ್ರೇ ಪಾನಕ ಕೋಸಂಬರಿ ನೀರ್ಮಜ್ಜಿಗೆ ಹಾಕಿ ಕೊಡ್ತಾರೆ. ಬನ್ನಿ ತಿಳ್ಕೊಳ್ಳೋಣ. ಈಗ ಬಂದು ಬೇಸಿಗೆ ಕಾಲ ಚೈತ್ರ ಮಾಸದಲ್ಲಿ ಶ್ರೀರಾಮರು ಹುಟ್ಟಿದ್ದಕ್ಕೆ ಪೂರ್ವಿಕರು ಹಿರಿಯರು ತಂಪಾದ ಪದಾರ್ಥಗಳನ್ನು ಪಾನೀಯಗಳನ್ನು ದೇವರಿಗೆ ನೈವೇದ್ಯವಾಗಿ ಮಾಡಿಟ್ಟು ಜನಗಳಿಗೆ ಕೂಡ ದೇಹ ತಂಪು ಮಾಡುವಂತಹ ಪದಾರ್ಥಗಳನ್ನೇ ನೈವೇದ್ಯವಾಗಿ ಕೊಡಬೇಕಂತ ತೀರ್ಮಾನ ತಗೊಂಡು ಉಪವಾಸ ವ್ರತ ಮಾಡುವವರೆಗೂ ಕೂಡ ಪಾನಕ ಮಜ್ಜಿಗೆ ಕೋಸಂಬರಿಯನ್ನೇ ಕೊಡುವಂತಹ ಒಂದು ಪದ್ಧತಿ ಮೂಡಿ ಬಂತು. ಇನ್ನು ಲೋಕ ಕಲ್ಯಾಣ ಶ್ರೀರಾಮ ಸೀತೆಯರ ಕಲ್ಯಾಣಕ್ಕಾಗಿ ಶ್ರೀರಾಮರನ್ನು ಅಲಂಕರಿಸಿರುವಂತಹ ವಿಭೂತಿ ಕುಂಕುಮ ನಾಮವನ್ನು ಇಟ್ಟು ಸಿಂಧೂರ ತಿಲಕವನ್ನು ಕೂಡ ಇಟ್ಟು ಅಲಂಕರಿಸಿ ಶ್ರೀರಾಮರ ಸೀತಾಮಾತೆಯರ ಮದುವೆ ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ಅಗ್ನಿ ಸಾಕ್ಷಿಯಾಗಿ ಹೋಮ ಪೂಜೆಗಳಿಂದ ದೇವತೆಗಳ ಕಡೆಯಿಂದ ಹಿರಿಯರ ಕಡೆ ಪ್ರಕಾರ ನಡೆದು ಬಂದಿರುವಂತಹ ಒಂದು ಲೋಕ ಕಲ್ಯಾಣ ಶ್ರೀ ಸೀತಾರಾಮ ಕಲ್ಯಾಣ ದೃಶ್ಯ. ಹಸಿರು ತೋರಣ ಬಾಗಿಲಿಗೆ ಹೋಮ ಪೂಜೆಗಳನ್ನು ಮಾಡುವಂತಹ ಒಂದು ಪದ್ಧತಿಯಾಗಿರ್ಬೋದು. ಹಿಂದೂ ಶಾಸ್ತ್ರ ಪುರಾಣದ ಪ್ರಕಾರ ಸಪ್ತಪದಿಯನ್ನು ನೋಡ್ತಾ ಇದ್ದೀರಾ. ಹನುಮಂತ ಸ್ವಾಮಿ ಅಂತ ಬಂದರೆ ಹನುಮಂತ ಸ್ವಾಮಿ ರಾಮ ಭಕ್ತ ಹನುಮಂತ ಸ್ವಾಮಿ ಭಕ್ತಿಯನ್ನು ತುಂಬ ಶ್ರೇಷ್ಠಕರವಾಗಿ ಬಂದಿರುವಂತಹ ಒಂದಿದು. ರಾಮ ರಾಮ ನೀನಿದ್ದರೆ ಸಾಕು ಸ್ವರ್ಗವೇ ಭೂಮಿಗೆ ಬಂದ ಅಂತೆ, ನೀನು ಬೇಕಿಲ್ಲ ನಮಗಯ್ಯ, ನೀನೇ ನಮಗೆಲ್ಲಾನು. ಶ್ರೀರಾಮ ಅಂತ ರಾಮ ಹನುಮಂತ ಸ್ವಾಮಿ ಭಕ್ತಿಯಲ್ಲಿ ಏನು ಎಷ್ಟು ಪರಿಶುದ್ಧವಾಗಿ ರಾಮ ಭಕ್ತರಾಗಿದ್ದರು. ಅಯೋಧ್ಯೆಯಲ್ಲಿ ನಮಗೆ ಭಾರತದಲ್ಲಿ ಅಯೋಧ್ಯೆಯಲ್ಲಿ ಕಟ್ಟಿ ಬಂದಿರುವಂತಹ ದೇವರ ಪೂಜೆ ಕೂಡ ತುಂಬ ಚೆನ್ನಾಗಿ ಆಚರಿಸಿದ್ದಾರೆ. ಶ್ರೀರಾಮನವಮಿಗೆ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಪೂಜೆ. ನಮ್ಮ ಭಾರತದಲ್ಲಿ ಇಂಥ ಆಲಯ ತಂದಿದ್ದ ತುಂಬಾ ಪುಣ್ಯವಾದಂಥ ಭೂಮಿ. ರಾಮನ ಉಂಗುರ ರಹಸ್ಯವನ್ನು ಭೂಮಿಯನ್ನು ಬಿಟ್ಟು ಹೋಗಬೇಕು ಅಂದ್ಬಿಟ್ಟು ರಾಮರು ಇದ್ದಾಗ ರಾಮ ಭಕ್ತ ಯಮಧರ್ಮರಾಜರನ್ನು ಕೂಡ ಒಳಗೆ ಬಿಡಬಾರ್ದು ಅಂತ ಕಾವಲಾಗಿದ್ದರಂತೆ. ಇದುವರೆಗೂ ರಾಮಾಯಣದಲ್ಲಿ ರಾಮರು ಕೂತಿರಬೇಕಾದ್ರೆ ಸಾವು ಪ್ರಕೃತಿ ನಿಯಮ, ಅದನ್ನು ಯಾರು ತಡೆಯಲು ಸಾಧ್ಯ ಆಗಲ್ಲ. ಜಗತ್ತಲ್ಲಿ ಎಲ್ಲರಿಗೂ ಒಂದು ಹನುಮಂತನಿಗೆ ಉಂಗುರವನ್ನು ಭೂಮಿಯಲ್ಲಿ ಹಾಕ್ಬಿಟ್ಟು ರಾಮರೇ ಹಾಕ್ಬಿಟ್ಟು ಹನುಮಂತ ನನ್ನ ಉಂಗುರ ಪಾತಾಳಕ್ಕೆ ಹೋಗಿದೆ ಅಂದಾಗ ಹನುಮಂತ ಸ್ವಾಮಿ ಪಾತಾಳದೊಳಗೆ ಹೋಗಿ ಹುಡುಕ್ಬೇಕಾದ್ರೆ ಅಲ್ಲಿ ಶೇಷಾದ್ರಿ ನಾಗನ ಕೇಳುತ್ತಾರೆ ರಾಮರ ಉಂಗುರ ಯಾವುದು ಅಂತ. ತುಂಬ ಉಂಗುರ ಎಲ್ಲ ಇರುವಂತಹ ಒಂದು ಜಾಗವನ್ನು ತೋರಿಸಿದಾಗ ಎಲ್ಲ ಒಂದೇ ಥರ ಇದೆ ಉಂಗುರ, ಸೇಮ್ ಟು ಸೇಮ್. ಈ ಉಂಗುರಗಳಲ್ಲಿ ರಾಮರ ಉಂಗುರ ಯಾವುದು ಅಂತ ನೋಡಬೇಕಾದ್ರೆ ಅಲ್ಲಿ ವಾಸುಕಿ ಹೇಳುತ್ತೆ, ಹನುಮಂತ ಅನ್ನೋದು ಒಂದು ಕಾಲಚಕ್ರ ಆಗಿದೆ. ಪ್ರತಿ ಯುಗದಲ್ಲೂ ಒಬ್ಬರಾದರೂ ತನ್ನ ಉಸಿರು ರಾಮರ ಆದ್ರೂ ಅಷ್ಟೇ, ರಾವಣ ಆಗಿದ್ರು ಅಷ್ಟೇ, ಎಲ್ಲರಿಗೂ ಸಾವು ಉಂಟು ಅಂತ ತಿಳಿಸಿ ಬರ್ತಾರೆ. ಆಗ ಹನುಮಂತ ಸ್ವಾಮಿ ಕಣ್ಣಿಂದ ನೀರು ಜಾರಿ ಬೀಳುತ್ತೆ. ರಾಮರು ಭಕ್ತರಾಗಿರೋದ್ರಿಂದ ರಾಮರಾಗಿದ್ರು ಸರಿ, ಕಾಲಚಕ್ರದ ಪ್ರಕಾರ ಸಾವು ಪ್ರತಿಯೊಬ್ಬರಿಗೂ ಇದೆ, ಎಲ್ಲರೂ ಸ್ವೀಕರಿಸಬೇಕು. ನೀವು ಕೂಡ ರಾಮ ಭಕ್ತರಾಗಿದ್ದರೆ ಜೈ ಶ್ರೀರಾಮನಿ ನೋಡಿ. ನಮ್ಮ ಜನ್ಮಭೂಮಿ ಭಾರತ ಕೂಡ ತುಂಬ ಪುಣ್ಯ ಭೂಮಿಯಾಗಿದೆ. ರಾಮಾಲಯ ಬಂದು ಇವತ್ತಿನ ದಿನದಲ್ಲಿ ರಾಮಾಲಯಕ್ಕೆ ಹೋಗಿ ಜೈ ಶ್ರೀರಾಮ್ ರಾಮ ರಾಮ ಅಂತ ಪೂಜೆ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ನಂದು ಒಂದು ಸಜೆಷನ್ ಇದೆ, ವಿಡಿಯೋ ಪೂರ್ತಿಯಾಗಿ ನೋಡಿ, ವಿಡಿಯೋಗೆ ಲೈಕ್ ಮಾಡಿ. ರಾಮರವ ಕಥೆಯನ್ನು ಕೇಳಿದವರು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಒಂದು ಅನಿಸಿಕೆ ಕೂಡ. ರಾಮರಿಗೆ ಬಿಲ್ಲು ಬಾಣ ಆಗಿರ್ಬೋದು, ರಾಮರ ಕಥೆಯನ್ನು ಕೇಳಿ ಸ್ವೀಕರಿಸಿದ್ದಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ. ಯಾರು ಮೊದಲ ಬಾರಿಗೆ ವಿಡಿಯೋ ನೋಡ್ತಾ ಇದ್ದೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.